ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಳೆಯ ಸೀಸನ್ ಮುಗಿಯೋದ್ರೊಳಗಡೆ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಇಂಡೋರ್ ಪ್ಲ್ಯಾಂಟ್ಗಳನ್ನು ಅಂತ ತಿಳಿಸ್ಕೊಡ್ತೀನಿ. ಎಲ್ಲ ರೀತಿಯ ಸೀಸನಲ್ಲೂ ಕೂಡ ರಿಪೋರ್ಟ್ನ ಮಾಡೋಕ್ಕೆ ಆಗೋದಿಲ್ಲ. ಪ್ಲ್ಯಾಂಟ್ಗಳನ್ನು ಅದರದ್ದೇ ಆದ ಸೀಸನ್ಗಳಲ್ಲಿ ರಿಪೋರ್ಟ್ನ ಮಾಡೋದ್ರಿಂದ ಗಿಡ ತುಂಬ ಹೆಲ್ದಿಯಾಗಿ ಕಾಣುತ್ತೆ. ವಿಡಿಯೋದಲ್ಲಿ ನೀವು ನೋಡ್ಬೋದು, ಇಂಡೋರ್ ಪ್ಲ್ಯಾಂಟ್ ಆದಂಥ ಫಿಲೋಡೆಂಡ್ರನ್ ಬಿಕ್ಲಿನ್ ಗಿಡನ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಲ್ಯಾಂಟನ್ನು ಯಾವ ರೀತಿ ರಿಪೋರ್ಟ್ ಮಾಡೋದು, ಸೀಸನ್ ಮುಗಿಯೋದ್ರ ಒಳಗಡೆ, ರೈನಿ ಸೀಸನ್ನು ಈಗ ಮುಗಿತಾ ಬರ್ತಾ ಇದೆ, ಅದ್ರ ಒಳಗಡೆ ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ಇಂಡೋರ್ ಪ್ಲ್ಯಾಂಟ್ಗಳನ್ನು, ಯಾವ ಸೈಜಿನ ಪಾಟ್ಗಳಿಗೆ ಹಾಕಿದರೆ ಯಾವ ರೀತಿ ಗಿಡ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಂಡೋರ್ ಪ್ಲ್ಯಾಂಟ್ಗಳಿಗೆ 4 ಇಂಚಿನ ಪಾಟ್ನ ತಗೊಳ್ಬೇಕು. ಔಟ್ಡೋರ್ ಇಡಬೇಕು ಅಂದರೆ 12 ಇಂಚಿನ ಪಾಟ್ಗೆ ರಿಪೋರ್ಟ್ನ ಮಾಡ್ಕೊಳ್ಬೇಕು. ಔಟ್ಡೋರ್ ಇಡೋದಾದರೆ 12 ಇಂಚಿನ ಪಾಟು ಆಗುತ್ತೆ, 15 ಇಂಚಿನ ಪಾಟ್ಗೂ ಕೂಡ ಶಿಫ್ಟ್ ಮಾಡ್ಕೊಳ್ಬೋದು. ಇಂಡೋರ್ ಹಾಕ್ತೀವಿ ಅನ್ನೋದಾದರೆ ಸೆರಾಮಿಕ್ ಪಾಟ್ಗೂ ಕೂಡ ನಾವು ಇಂಡೋರ್ ಯೂಸ್ ಆ್ಯಂಡ್ ಥ್ರೋ ಪಾಟ್ಗೆ ಹಾಕಿ ಸೆರಾಮಿಕ್ ಪಾಟ್ಗೆ ಹಾಕ್ತೀವಿ, ಮಣ್ಣಿನ ಪಾಟಲ್ಲಿ ಇಡ್ತೀವಿ. ನಮಗೆ ಡೆಕೋರೇಟಿವ್ ಆಗಿ ಯಾವ ರೀತಿ ಪಾಟ್ಗಳಿಗೆ ಸಿಗುತ್ತೆ ಅದ್ರ ಒಳಗಡೆ ನಾವು ಶಿಫ್ಟ್ ಮಾಡೋದ್ರಿಂದ, ಚಿಕ್ಕ ಪಾಟ್ಗೆ ಹಾಕೋದ್ರಿಂದ ಇಂಡೋರ್ ಇಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ 4 ಇಂಚಿನ ಪಾಟ್ನ ತಗೊಳ್ಬೇಕು ಇಂಡೋರ್ ಇಡೋದಾದರೆ. ಔಟ್ಡೋರ್ ಇಡೋದಾದರೆ 12 ಇಂಚಿನ ಪಾಟು ತುಂಬ ಕಂಫರ್ಟಬಲ್ ಇರುತ್ತೆ ಪ್ಲ್ಯಾಂಟಿಗೆ. ಇಂಡೋರ್ ಪ್ಲ್ಯಾಂಟ್ಗಳನ್ನು ರಿಪೋರ್ಟ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ರೂಟ್ಗಳು ಬಂದಿರುತ್ತೆ, ಆದರೆ ಅಷ್ಟೊಂದು ಬೇರಿನ ಅವಶ್ಯಕತೆ ಇರೋದಿಲ್ಲ ಪ್ಲ್ಯಾಂಟಿಗೆ. ಹಾಗಾಗಿ ಇಂಡೋರು ಪಾಟ್ನ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಬೇರ್ಗಳನ್ನು ಕಟ್ ಮಾಡಿ ನೀವು ರಿಪೋರ್ಟ್ನ ಮಾಡ್ಕೊಳ್ಬೋದು. ಔಟ್ಡೋರ್ ಇಡ್ತೀನಿ, ದೊಡ್ಡ ಪಾಟ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಬೇರ್ಗಳನ್ನು ಕಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಇಂಡೋರಲ್ಲಿ ಇಡ್ತೀನಿ, ಚಿಕ್ಕ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು, ಬೇರು ತುಂಬ ಇದೆ ಅನ್ನೋದಾದರೆ ಮಾತ್ರ ಬೇರುಗಳನ್ನು ಕಟ್ ಮಾಡಿ ರಿಪೋರ್ಟ್ನ ಮಾಡ್ಕೊಳ್ಬೋದು. ಗಿಡಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ. ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಔಟ್ಡೋರ್ ಪ್ಲ್ಯಾಂಟ್ಗಳಿಗಿಂತ ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಬೇರುಗಳನ್ನು ಎಷ್ಟು ಬೇಕು ಬೇರುಗಳು ಸಂಪೂರ್ಣವಾಗಿಯೂ ಕೂಡ ಕಟ್ ಮಾಡ್ಕೊಳ್ಬಾರ್ದು. ಎಷ್ಟು ಬೇಕು ಅಗತ್ಯ ಇದೆ ಪ್ಲ್ಯಾಂಟ್ಗೆ ಬೇರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ 1, 2, 3 ಬೇರುಗಳನ್ನು ಬಿಟ್ಟು ನೀವು ಶಿಫ್ಟ್ ಮಾಡ್ಕೊಳ್ಬೋದು. ಪಾಟ್ಗೆ ತಕ್ಕಂತೆ ನೀವು ಶಿಫ್ಟ್ನ ಮಾಡ್ಕೊಳ್ಬೇಕು. ರೀಪಾಟ್ ಮಾಡಬೇಕಾದ್ರೆ ಯಾವ ರೀತಿ ಪಾಟ್ನ ತೊಗೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ತುಂಬ ಬೇಗ ಸ್ಪ್ರೆಡ್ ಆಗಬೇಕು, ತುಂಬ ರೂಟ್ಗಳು ಅದರಿಂದ ಕ್ರಿಯೇಟ್ ಆಗಬೇಕು. ಅದ್ರ ಜೊತೆಗೆ ಗಿಡನೂ ಕೂಡ ಒಂದ್ರ ಪಕ್ಕ ಒಂದು ಗಿಡಗಳು ಬರಬೇಕು ಅಂದರೆ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗೆ ಇರಬೇಕು ಗಿಡ ಅನ್ನೋದಾದರೆ ಚಿಕ್ಕ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡೋದ್ರಿಂದ ಬೇಗ ಸ್ಪ್ರೆಡ್ ಆಗುತ್ತೆ. ಪಾಟ್ ಫುಲ್ಲು ಬೇಗ ಕವರ್ ಆಗೋದ್ರ ಜೊತೆಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಪ್ಲ್ಯಾಂಟ್. ಇಂಡೋರ್ ಪ್ಲ್ಯಾಂಟ್ಗಳ ಎಲೆಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಎಲೆಗಳು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದ್ರ ಜೊತೆಗೆ ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಂಡೋರಲ್ಲೇ ಇಡಬೇಕು, ಔಟ್ಡೋರಲ್ಲೇ ಇಡಬೇಕು ಅನ್ನೋ ರೀತಿ ಏನೂ ಇಲ್ಲ. ಇಂಡೋರ್ ಪ್ಲ್ಯಾಂಟ್ಗಳನ್ನು ಔಟ್ಡೋರಲ್ಲಿ ಇಡ್ಬೋದು, ಆದರೆ ಆದಷ್ಟು ನೆರಳು ಇರುವಂಥ ಜಾಗದಲ್ಲಿ ಇಡಬೇಕು ಪಾಟ್ಗಳನ್ನು. ಇಂಡೋರ್ ಪ್ಲ್ಯಾಂಟ್ಗಳನ್ನು ತುಂಬ ಈಸಿಯಾಗಿ ಬೆಳಿಬೋದು, ಆದಷ್ಟು ನೆರಳು ಬೇಕಾಗುತ್ತೆ. ಅದ್ರ ಜೊತೆಗೆ ಗಾಳಿ ಬೆಳಕು ಬರೋ ಅಂಥ ಜಾಗದಲ್ಲಿ ಇಡಬೇಕು. ಬಿಸಿಲು ಬೇಡ ಇಂಡೋರ್ ಪ್ಲ್ಯಾಂಟ್ಗಳಿಗೆ, ಆದಷ್ಟು ಕಡಿಮೆ ಬಿಸಿಲು ಇರೋವಂಥ ಜಾಗದಲ್ಲಿ ಇಟ್ಟು ಇಂಡೋರ್ ಪ್ಲ್ಯಾಂಟ್ಗಳನ್ನು ಬೆಳೆಸಬೇಕು. ಫಿಲೋಡೆಂಡ್ರಾನ್ ಬಿಕ್ಲಿನ್ ಪ್ಲ್ಯಾಂಟು ಹೊಸದಾಗಿ ಗಾರ್ಡನಿಂಗ್ ಮಾಡೋರಿಗೆ ಬೆಸ್ಟ್ ಪಾಟ್ ಅಂತಲೇ ಹೇಳ್ಬೋದು. ಬೆಸ್ಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ಆದಷ್ಟು ಹೊಸದಾಗಿ ಗಾರ್ಡನಿಂಗ್ ಶುರು ಮಾಡ್ತಿರೋರು ಇಂಡೋರ್ ಪ್ಲ್ಯಾಂಟ್ಗಳನ್ನು ಮೊದಲು ನೀವು ಬೆಳೆಸಬೇಕು. ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಔಟ್ಡೋರ್ ಪ್ಲ್ಯಾಂಟ್ಗಳನ್ನು ಬೆಳೆಸಬೇಕು, ಯಾವ ಜಾಗದಲ್ಲಿ ಇಡಬೇಕು, ಎಷ್ಟು ಬಿಸಿಲು ಬೇಕು, ಎಷ್ಟು ನೀರಿನ ಅಗತ್ಯ ಇದೆ, ಯಾವ ವಾತಾವರಣದಲ್ಲಿ ಪ್ಲ್ಯಾಂಟ್ನ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಪ್ಲ್ಯಾಂಟ್ಗಳಾಗಿರ್ಬೋದು, ಎಲ್ಲರೂ ಕೂಡ ಈಸಿಯಾಗಿ ಬೆಳಿಬೋದು. ಒಂದು ಮೆಥಡ್ ನಮಗೆ ಗೊತ್ತಾಯಿತು, ಯಾವ ರೀತಿ ಪ್ಲ್ಯಾಂಟ್ನ ಬೆಳಿಬೇಕು ಅನ್ನೋ ಮೆಥಡ್ ನಮಗೆ ಗೊತ್ತಾದರೆ ಎಲ್ಲ ರೀತಿಯ ಪ್ಲ್ಯಾಂಟ್ಗಳನ್ನು ಕೂಡ ತುಂಬ ಈಸಿಯಾಗಿ ಬೆಳಿಬೋದು. ಎಲ್ಲ ರೀತಿಯ ಪ್ಲ್ಯಾಂಟ್ಗಳಲ್ಲೂ ಕೂಡ ಪಕ್ಕದಲ್ಲಿ ಗಿಡಗಳು ಹುಟ್ಟಿರೋದಿಲ್ಲ. ಕೆಲವು ಪ್ಲ್ಯಾಂಟ್ಗಳಲ್ಲಿ ಮಾತ್ರ ಪಕ್ಕ ಗಿಡಗಳು ಇರುತ್ತೆ. ಹಾಗಾಗಿ ಒಂದು ಗಿಡ ಇದ್ದರೆ ಸಾಕು, ಪಕ್ಕದಲ್ಲಿ ತುಂಬ ಗಿಡ ಬರುತ್ತೆ. ರಿಪಾಟ್ ಮಾಡಬೇಕಾದ್ರೆ ಡಿವೈಡ್ ಮಾಡಿ ಸಪ್ರೇಟಾಗಿ ಒಂದೊಂದು ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಒಂದು ಪಾಟಲ್ಲಿ 5 ಗಿಡ ಇದೆ ಅಂದರೆ 5 ರೀತಿಯ ಪಾಟ್ಗಳಿಗೆ ನಾವು ಶಿಫ್ಟ್ ಮಾಡಿ ಪ್ಲ್ಯಾಂಟ್ಗಳನ್ನು ಬೆಳೆಸಬೇಕು. ಮತ್ತು ಆ ಪಾಟಲ್ಲಿ ಒಂದು ಪಾಟಿಂದ 5 ಪಾಟ್ ಮಾಡಿರ್ತೀವಿ, 5 ಪಾಟಿಂದ 20 ಪಾಟ್ಗಳಿಗೆ ಶಿಫ್ಟ್ ಮಾಡ್ಕೊಳ್ಳೋ ಅಂಥ ಪ್ಲ್ಯಾಂಟ್ಗಳು ಗ್ರೋತ್ ಆಗಿರುತ್ತೆ. ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಬೇಗ ರಿಪೋರ್ಟ್ಗೆ ಬರೋದಿಲ್ಲ. ಆದಷ್ಟು ಪ್ಲ್ಯಾಂಟ್ಗಳು ತುಂಬ ಟೈಮು ಚೆನ್ನಾಗಿ ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ.
2 ವರ್ಷಕ್ಕೂ ರೀಪಾಟ್ ಮಾಡೋವಂಥ ಪ್ಲ್ಯಾಂಟ್ಗಳು ಕೂಡ ಇದೆ, 5 ವರ್ಷಕ್ಕೆ ರೀಪಾಟ್ ಮಾಡೋವಂಥ ಪ್ಲ್ಯಾಂಟ್ಗಳು ಇದೆ ಇಂಡೋರ್ ಪ್ಲ್ಯಾಂಟಲ್ಲಿ. ಔಟ್ಡೋರ್ ಪ್ಲ್ಯಾಂಟಲ್ಲಿ ಆ ರೀತಿ ಆಗೋದಿಲ್ಲ. ಹೂ ಬಿಡುವಂಥ ಪ್ಲ್ಯಾಂಟ್ಗಳನ್ನು ಆದಷ್ಟು ಬೇಗ ರೀಪಾಟ್ಗೆ ಬರುತ್ತೆ. ಹೂ ಕಡಿಮೆ ಬಿಡುವಂಥ ಗಿಡ ಇಲ್ಲ ಹೂನೇ ಬಿಡೋದೇ ಇಲ್ಲ ಅನ್ನೋ ಪ್ಲ್ಯಾಂಟ್ಗಳು ತುಂಬ ಲೇಟಾಗಿ ರೀಪಾಟ್ಗೆ ಬರುತ್ತೆ. ಔಟ್ಡೋರ್ ಪ್ಲ್ಯಾಂಟ್ಗಳನ್ನು ಆದಷ್ಟು ರೈನಿ ಸೀಸನ್ ಮುಗಿಯೋದ್ರ ಒಳಗಡೆ ನಾವು ರೀಪಾಟ್ನ ಮಾಡ್ಕೊಳ್ಬೇಕು. ಇಂಡೋರ್ ಪ್ಲ್ಯಾಂಟ್ಗಳನ್ನು ಯಾವ ಟೈಮಲ್ಲಾದ್ರೂ ನಾವು ರೀಪಾಟ್ ಮಾಡ್ಕೊಳ್ಬೋದು. ಸೀಸನ್ ಅನ್ನೋದೇ ಇಲ್ಲ, ಎಲ್ಲ ಸೀಸನಲ್ಲೂ ಕೂಡ ರೀಪಾಟ್ನ ಮಾಡ್ಕೊಳ್ಬೋದು ಇಂಡೋರ್ ಪ್ಲ್ಯಾಂಟ್ಗಳನ್ನು. ಔಟ್ಡೋರ್ ಪ್ಲ್ಯಾಂಟ್ಗಳನ್ನು ರೈನಿ ಸೀಸನ್ ಮುಗಿಯೋದ್ರ ಒಳಗಡೆ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬ ಹೆಲ್ದಿಯಾಗಿರುತ್ತೆ. ಯಾವುದೇ ರೀತಿಯ ಡಲ್ ಆಗೋದಿಲ್ಲ ಗಿಡ. ನಾವು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಕೂಡ ಕಡಿಮೆ ಇರುತ್ತೆ ಗಿಡಗಳನ್ನು. ವಿಡಿಯೋದಲ್ಲಿ ನೀವು ನೋಡ್ಬೋದು, ಒಂದು ಪಾಟಲ್ಲಿ 3 ಗಿಡ ಇತ್ತು. ಹಾಗಾಗಿ ನಾನು ಡಿವೈಡ್ ಮಾಡಿ 3 ಪಾಟ್ಗಳಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಿಡ ಹಾಕಿದರೆ ಸಾಕು ಪಾಟಿಗೆ, ಪಕ್ಕದಲ್ಲಿ ತುಂಬ ಗಿಡಗಳು ಬರುತ್ತೆ. 1 ವರ್ಷ 1.5 ವರ್ಷಕ್ಕೆ ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಪಕ್ಕ ಗಿಡಗಳು ಬರುತ್ತೆ. ಹಾಗಾಗಿ ಈ 3 ಗಿಡನೂ ಸೇರಿಸಿ ರೀಪಾಟ್ನ ಮಾಡ್ಕೊಳ್ತಾ ಇಲ್ಲ. ಒಂದು ಪಾಟಲ್ಲಿ 3 ಗಿಡ ಇತ್ತು, ನಾನು ಸಪ್ರೇಟಾಗಿ 3 ಪಾಟ್ಗಳಿಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗಿಡದಲ್ಲಿ ಪಕ್ಕ ತುಂಬ ಗಿಡಗಳು ಬರಬೇಕು ಅಂದರೆ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. 12 ಇಂಚಿನ ಪಾಟ್ನ ತೊಗೊಳ್ಬೇಕು, ಇಲ್ಲ 15 ಇಂಚಿನ ಪಾಟಿಗೆ ಶಿಫ್ಟ್ ಮಾಡಿದರೆ ಪಕ್ಕ ಬೇಗ ಗಿಡಗಳು ಬರುತ್ತೆ. ಪುಟ್ಟು ಪಾಟಿಗೆ ಹಾಕ್ಕೊಳ್ತೀನಿ, ಒಂದು 4 ಇಂಚಿನ ಪಾಟಿಗೆ ಹಾಕ್ಕೊಳ್ತೀನಿ ಅಂದರೆ ಜಾಸ್ತಿ ಪ್ಲ್ಯಾಂಟ್ಗಳು ಪಕ್ಕ ಬರೋದಿಲ್ಲ. ಆದರೆ ಇರೋದು ಒಂದು ಪ್ಲ್ಯಾಂಟೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಆದರೆ ಗಿಡಗಳು ಪಕ್ಕದಲ್ಲಿ ಹುಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಜಾಗ ಕಡಿಮೆ ಇರೋದ್ರಿಂದ ಪಕ್ಕ ಗಿಡ ಬರೋದು ತುಂಬ ಕಷ್ಟ ಆಗುತ್ತೆ. ಬಂದರೂ ಕೂಡ ಒಂದು ಗಿಡ ಪಕ್ಕದಲ್ಲಿ ಬರ್ಬೋದು 4 ಇಂಚಿನ ಪಾಟಲ್ಲಿ. 12 ಇಂಚು 15 ಇಂಚಿನ ಪಾಟನ್ನು ತೊಗೊಂಡ್ರೆ ತುಂಬ ಪ್ಲ್ಯಾಂಟ್ಗಳು ಪಕ್ಕದಲ್ಲಿ ಬರುತ್ತೆ. ಯಾವುದೇ ರೀತಿಯ ಪ್ಲ್ಯಾಂಟ್ಗಳನ್ನು ರೀಪಾಟ್ ಮಾಡಬೇಕಾದ್ರೆ ಆದಷ್ಟು ನೆರಳಲ್ಲಿ ಪಾಟ್ಗಳನ್ನು ರೀಪಾಟ್ನ ಮಾಡಿ, ನೆರಳು ಇರುವಂಥ ಜಾಗದಲ್ಲಿ ನೀವು ರೀಪಾಟ್ನ ಮಾಡಿಕೊಳ್ಬೇಕು. ಯಾವ ರೀತಿ ಹೆಲ್ದಿಯಾಗಿ ಗಿಡ ಇರುತ್ತೆ, ರೀಪಾಟ್ ಮಾಡಿಲ್ಲ ಅಂದ್ರೂ ಕೂಡ ಯಾವ ರೀತಿ ಹೆಲ್ದಿಯಾಗಿ ಗಿಡ ಕಾಣ್ತಾ ಇರುತ್ತೆ, ಅದೇ ರೀತಿ ರೀಪಾಟ್ ಮಾಡಿದ ಮೇಲೂ ಕೂಡ ಅಷ್ಟೇ ಹೆಲ್ದಿಯಾಗಿ ಕಾಣಬೇಕು ಅಂದರೆ ಆದಷ್ಟು ನೆರಳು ಇರುವಂಥ ಜಾಗದಲ್ಲಿ ರೀಪಾಟ್ನ ಮಾಡಿಕೊಳ್ಬೇಕು. ತುಂಬ ಪ್ಲ್ಯಾಂಟ್ಗಳನ್ನು ರೀಪಾಟ್ ಮಾಡೋ ಅಂಥ ಟೈಮಲ್ಲಿ ನಾನು ಎಲ್ಲ ಪಾಟ್ಗಳಿಗೂ ಮಣ್ಣನ್ನು ಸೆಟ್ ಮಾಡಿ ಹಾಕಿರ್ತೀನಿ. ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಯಾವುದೇ ರೀತಿಯ ರೀಪಾಟ್ ಮಿಕ್ಸಿಂಗ್ನ ನಾನು ಮೊದಲೇ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಆಗ ನನಗೆ ರೀಪಾಟ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ತುಂಬ ಪ್ಲ್ಯಾಂಟ್ಗಳು ರೀಪಾಟ್ಗೆ ರೆಡಿ ಇದೆ ಈಗ, ಆದರೆ ಟೈಮು ಕೂಡ ತುಂಬ ಕಡಿಮೆ ಇದೆ ಅನ್ನೋರು ಮಣ್ಣನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಮಣ್ಣು ಮಿಕ್ಸಿಂಗ್ ನೀವು ಮಾಡಿ ಎತ್ತಿಟ್ಕೊಂಡಿದ್ರೆ ರೀಪಾಟ್ನ ಬೇಗ ಮಾಡ್ಕೊಳ್ಬೋದು, ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದು. ರೀಪಾಟ್ ಮಾಡಬೇಕಾದ್ರೆ ಮಣ್ಣು ಮಿಕ್ಸಿಂಗ್ ಮಾಡ್ಕೊಂಡಿರಬೇಕು, ಪಾಟ್ ಕೂಡ ರೆಡಿ ಇರಬೇಕು. ಎಲ್ಲ ರೀತಿಯ ಅನುಕೂಲನೂ ನಾವು ರೀಪಾಟ್ ಮಾಡೋವಂಥ ಟೈಮಿಗೆ ರೆಡಿ ಇದ್ದರೆ ಬೇಗ ರೀಪಾಟ್ನ ಮುಗಿಸ್ಕೊಳ್ಬೋದು. ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು, ರೀಪಾಟ್ ಮಾಡೋ ಟೈಮಲ್ಲಿ ಗಿಡನ ನಾನೀಗ ಪಾಟ್ಗೆ ಹಾಕ್ಕೊಳ್ತಿದ್ದೀನಿ, ಮಣ್ಣನ್ನು ಕೂಡ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ಬೇಕಾದ್ರೆ ಮಣ್ಣನ್ನು ತುಂಬ ಪ್ರೆಸ್ ಮಾಡೋದಾಗಲಿ, ಪ್ಲ್ಯಾಂಟನ್ನು ಪ್ರೆಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬ ಅನ್ಹೆಲ್ದಿ ಅಂತ ಅನಿಸುತ್ತೆ. ಫ್ರೀಯಾಗಿ ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿದೆ. ಅದೇ ರೀತಿ ಗ್ರೋತಿಂಗ್ ಆಗಬೇಕು ಅಂದರೆ ಆದಷ್ಟು ಮಣ್ಣನ್ನು ಕೂಡ ಪ್ರೆಸ್ ಮಾಡಬಾರ್ದು, ಪ್ಲ್ಯಾಂಟನ್ನು ಕೂಡ ಪ್ರೆಸ್ ಮಾಡಬಾರ್ದು. ಹಸಿರುವಂಥ ಮಣ್ಣಿಂದ ರೀಪಾಟ್ ಮಾಡಿದ್ರೂ, ಡ್ರೈ ಇರುವಂಥ ಮಣ್ಣಿಂದ ರೀಪಾಟ್ ಮಾಡಿದ್ರೂ ಎಲ್ಲ ಪಾಟ್ಗಳಿಗೂ ನೀರಿನ ಅವಶ್ಯಕತೆ ಇರುತ್ತೆ. ರೀಪಾಟ್ ಮಾಡಿದ ಮೇಲೆ ಎಲ್ಲ ಗಿಡಗಳಿಗೂ ನೀರನ್ನು ಸ್ಪ್ರೇ ಮಾಡಬೇಕು. ಬೇರುಗಳು ತುಂಬ ಹರಡ್ಕೊಂಡು ಬೆಳಿಬೇಕು, ಚೆನ್ನಾಗಿ ಬರಬೇಕು ಪ್ಲ್ಯಾಂಟ್ ಅನ್ನೋದಾದರೆ ಮಣ್ಣನ್ನು ಪ್ರೆಸ್ ಮಾಡಬಾರ್ದು, ಗಿಡನೂ ಕೂಡ ಪ್ರೆಸ್ ಮಾಡಬಾರ್ದು. ಪ್ರೆಸ್ಸಿಂಗ್ ಕಡಿಮೆ ನಾವು ಮಾಡಿದಷ್ಟು ಬೇರುಗಳು ತುಂಬ ಚೆನ್ನಾಗಿ ಹರಡ್ಕೊಂಡು ಬೆಳೆಯುತ್ತೆ, ಗಿಡನೂ ಕೂಡ ತುಂಬ ಹೆಲ್ದಿಯಾಗಿ ಕಾಣುತ್ತೆ. ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು, ಇಂಡೋರು ಔಟ್ಡೋರ್ ಯಾವುದೇ ರೀತಿಯ ಪ್ಲ್ಯಾಂಟಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ನೆಟ್ ಪಾಟನ್ನು ಅಬ್ಸರ್ವ್ ಮಾಡೇ ರೀಪಾಟ್ನ ಮಾಡಿಕೊಳ್ಬೇಕು. ಒಂದು ಸಲ ರೀಪಾಟ್ ಮಾಡಿದ ಮೇಲೆ ಪ್ಲ್ಯಾಂಟನ್ನು ಮತ್ತೆ ರೀಪಾಟ್ ಮಾಡಿದ್ರೆ ಗಿಡನ ಕಳ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಪ್ಲ್ಯಾಂಟನ್ನು ರೀಪಾಟ್ ಮಾಡಬೇಕಾದ್ರೆ ನೆಟ್ ಪಾಟ್ಗಳನ್ನು ಅಬ್ಸರ್ವ್ ಮಾಡಿ, ನೆಟ್ ಪಾಟ್ ಇದ್ದರೆ ಅದನ್ನು ತೆಗೆದು ಕಟ್ ಮಾಡಿನೂ ಕೂಡ ತೆಗಿಬೋದು. ನಿಮಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ಕೈಯಲ್ಲೂ ಕೂಡ ತೆಗೆದು ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಟೈಮು ಗಿಡ ಹೆಲ್ದಿಯಾಗಿ ಕಾಣುತ್ತೆ. ಯಾವುದೇ ರೀತಿಯ ಸೀಸನ್ ಆಗಿರ್ಬೋದು, ಹೊಸದಾಗಿ ಗಾರ್ಡನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋರು ಮಿಸ್ ಮಾಡ್ದಲೇ ನೋಡಬೇಕಾಗಿರೋವಂಥ ವಿಡಿಯೋ ಇದು.
ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.